ಜ್ಯೋತಿಷ್ಯಕ್ಕೆ ಯಾವುದೇ ವೈಜ್ಞಾನಿಕ ಅಂಶವಿದೆಯೇ? ಜ್ಯೋತಿಷ್ಯ ವೈಜ್ಞಾನಿಕವಾಗಿದೆಯೇ? ಜ್ಯೋತಿಷ್ಯದ ಸಂದೇಹಿಗರು ಮತ್ತು ಜ್ಯೋತಿಷ್ಯದ ಪ್ರೀತಿಗಳ ನಡುವಿನ ಜನರಲ್ಲಿ ಈ ರೀತಿಯ ಪ್ರಶ್ನೆಗಳು ಸಾಮಾನ್ಯವಾಗಿರುತ್ತವೆ. ಆದ್ದರಿಂದ ಜ್ಯೋತಿಷ್ಯ ನಿಜವಾಗಿಯೂ ವೈಜ್ಞಾನಿಕವಾಗಿದೆಯೇ? ಜ್ಯೋತಿಷ್ಯದ ವೈಜ್ಞಾನಿಕ ಹಿನ್ನೆಲೆಯ ಬಗ್ಗೆ ಈ ರೀತಿಯ ಪ್ರಶ್ನೆಗಳು ಹೆಚ್ಚಾಗಿ ಪ್ರಶ್ನಿಸಲ್ಪಡುತ್ತವೆ. ಹೀಗಿರುವಾಗ ಜ್ಯೋತಿಷ್ಯದ ವೈಜ್ಞಾನಿಕ ಹಿನ್ನೆಲೆ ಏನು? ಜ್ಯೋತಿಷ್ಯದ ವೈಜ್ಞಾನಿಕ ಹಿನ್ನೆಲೆ ಏನು ಎಂಬುದನ್ನು ತಿಳಿಯಲು ಕೆಳಗಿನ ಲೇಖನವನ್ನು ಓದಿ. 1951ರ ಮಾರ್ಚ್ರಲ್ಲಿ ಅಮೆರಿಕನ್ ರೇಡಿಯೋ ಇಂಜಿನಿಯರ್ ಜಾನ್ ಎಚ್. ನೆಲ್ಸನ್ ಅವರು ವಿಭಿನ್ನ ಗ್ರಹಗಳ ಸ್ಥಾನಗಳ ಮತ್ತು ವಿಭಿನ್ನ ಕೋನಗಳ ಪ್ರಕಾರ ರೇಡಿಯೋ ತರಂಗಗಳ ಪ್ರಸಾರದಲ್ಲಿ ಹಾಳಾಗುತ್ತಿರುವುದು ಸಂಶೋಧಿಸಿದರು. ಇದು ಮಾನವರ ಮೇಲೆ ಯಾವ ಪರಿಣಾಮವನ್ನು ಉಂಟುಮಾಡಬಹುದು ಎಂದು ಅದು ಅರ್ಥವಾಗುತ್ತದೆಯೇ? ಹೌದು, ನಾವು ಬಲ್ಲಿದ್ದಂತೆ ರೇಡಿಯೋ ತರಂಗಗಳು ವಿದ್ಯುತಾವರ್ತಗಳ ರೂಪವಾಗಿವೆ. ಇದರಂತೆ ಮಾನವ ಮಸ್ತಿಷ್ಕವು ವಿದ್ಯುತಾವರ್ತಗಳನ್ನು ಉತ್ಪನ್ನಿಸುತ್ತದೆ ಮತ್ತು ಇದು ಮಸ್ತಿಷ್ಕ ತರಂಗಗಳೆಂದು ಹೆಚ್ಚು ಚೆನ್ನಾಗಿ ಗೊತ್ತಿದೆ. ಇ.ಜಿ. ಎಲೆಕ್ಟ್ರೋಎನ್ಸೆಫಲೋಗ್ರಾಮ್. ಈಗ ರೇಡಿಯೋ ತರಂಗಗಳು ಮತ್ತು ಮಸ್ತಿಷ್ಕ ತರಂಗಗಳು ವಿದ್ಯುತಾವರ್ತಗಳ ರೂಪಗಳಾಗಿವೆ. ಇಲ್ಲಿ ಮಸ್ತಿಷ್ಕ ತರಂಗಗಳು ರೇಡಿಯೋ ತರಂಗಗಳಿಗಿಂತ ಕಡಿಮೆ ಶಕ್ತಿಯ ವಿದ್ಯುತಾವರ್ತಗಳು ಎಂದು ತಿಳಿದುಬಂತು. ಈಗ ಅಂತಹ ಗ್ರಹಗಳ ನಿಶ್ಚಿತ ಸ್ಥಾನಗಳು ರೇಡಿಯೋ ತರಂಗಗಳ ಪ್ರಸಾರವನ್ನು ತೆಗೆದುಹಾಕಬಲ್ಲವುಗಳಾದರೆ ಅದು ಮನುಷ್ಯರ ಮೇಲೂ ಪರಿಣಾಮ ಬೀರಬಹುದು. ಡಾ. ಪರ್ಸಿ ಸಿಮೋರ್ ಬ್ರಿಟಿಷ್ ಆಸ್ಟ್ರೋಫಿಸಿಸ್ಟ್ ಮತ್ತು ಜ್ಯೋತಿಷಿ, ಪಿಎಚ್ಡಿ ಅವರು ಸ್ಥಿರ ಗ್ರಹಗಳು ಹೊಂದಿಕೊಳ್ಳುವ ಕೇಂದ್ರನಿಗಿಂತ ಮುಖ್ಯವಾಗಿ ಬಲೆಗೊಳ್ಳುತ್ತವೆ ಎಂದು ಹೇಳಿದಾಗ ಜ್ಯೋತಿಷ್ಯದ ಪ್ರಭಾವವನ್ನು ವಿವರಿಸಿದರು. ಸೂರ್ಯ, ಚಂದ್ರ ಮತ್ತು ಗ್ರಹಗಳು ತಮ್ಮ ಪರಿಣಾಮಗಳನ್ನು ವಾಸ್ತವದಲ್ಲಿ ನಮಗೆ ಮುಗಿಯಲು ಅನ್ನುತ್ತಾರೆ ಎಂದು ಸಿಮೋರ್ ಹೇಳಿದಾಗ ಆಸ್ಟ್ರೋಫಿಸಿಸ್ಟ್ ಮತ್ತು ಕೋಸ್ಮಿಕ್ ಮ್ಯಾಗ್ನೆಟಿಸಂ ಕ್ಷೇತ್ರದಲ್ಲಿ ಗೌರವಾನ್ವಿತ ಆಧ್ಯಾತ್ಮಿಕತೆಯ ಕ್ಷೇತ್ರದಲ್ಲಿ ಯಾವುದೇ ರೂಪದಲ್ಲಿ ಇರುವ ಲೋಕಾಂತರದಲ್ಲಿ ವಿದ್ಯುತಾವರ್ತವು ಎಲ್ಲಾ ಜೀವರಾಶಿಗಳ ಜೀವನಚಕ್ರಗಳನ್ನು ಪ್ರಭಾವಿಸುವುದು ಗೊತ್ತಿದೆ, ಮಾನವರನ್ನೂ ಸಹ. ಸರಳವಾಗಿ ಹೇಳುವುದಾದರೆ ಸಿಮೋರ್ನ ಬಹುಲಿಂಕ್ ಸಿದ್ಧಾಂತವು ಗ್ರಹಗಳು ಸೂರ್ಯನ ಗಾಳಿಯನ್ನು ಏರಿ ಚಂದ್ರನುಡಿಗಳನ್ನು ಸೃಷ್ಟಿಸಿದಾಗ ಅವು ಸೂರ್ಯದ ಗಾಳಿಯಲ್ಲಿ ಅಲೆಯನ್ನು ಏರಿಸುತ್ತವೆ ಮತ್ತು ಅದರ ಕಣ ಅಂಶಗಳನ್ನು ರಚಿಸುತ್ತವೆ. ಅದು ತರಂತಿಯ ಮೂಲಕ ಅಂತರ್ಗ್ರಹಗಳ ನಾಡಿಗೆ ಸಿಗುತ್ತದೆ. ಈ ಗ್ರಹಗಳ ಚುಂಬನ ಚುಕ್ಕೆಗಳು ಆಗ ತಾಯಿಯ ಗರ್ಭದಲ್ಲಿರುವ ಹೊಸಜನ್ಮವನ್ನು ಸೂಚಿಸುವ ಹೆದರು. ಭೂಮಿಯ ಚುಂಬನ ಶಾಲೆ ದಿನವೂ ಮತ್ತು ಋತುವಿನಲ್ಲಿ ಬದಲಾಗುತ್ತದೆ. ಈ ಭೂಚುಂಬನ ವ್ಯತ್ಯಾಸಗಳು ಮಸ್ತಿಷ್ಕಕ್ಕೆ ಪರಿಣಾಮ ಬೀರುತ್ತವೆ. ಭೂಮಿಯ ಚುಂಬನ ಕ್ರಿಯೆ ಸೂರ್ಯನ ಕ್ರಿಯೆಯಿಂದ ಉಂಟಾಗುತ್ತದೆ ಮತ್ತು ಗರ್ಭಿಣಿಯ ಮೂಲಕ ಗ್ರಹಗಳು ಸೂರ್ಯನ ಕ್ರಿಯೆಯನ್ನು ಉಂಟುಮಾಡುತ್ತವೆ. ಅದರಿಂದ ಗ್ರಹಗಳು ಮನುಷ್ಯನ ಮನಸ್ಸು ಮತ್ತು ದೇಹದ ಬೆಳವಣಿಗೆಗೆ ಮುಖ್ಯವಾದ ಪಾತ್ರ ನಡೆಸುತ್ತವೆ. ವೈಜ್ಞಾನಿಕರು ಮಾನವ ಮಸ್ತಿಷ್ಕದಲ್ಲಿ ವಿದ್ಯುತ್ಯೌಗಿಕಗಳ ಅನ್ವಯಗಳನ್ನು ಕಂಡುಹಿಡಿದರು, ವಿಶೇಷವಾಗಿ ಚಾರ್ಲ್ಸ್ ಬೆಲಮ್. ಸರಳವಾಗಿ ಹೇಳುವುದಾದರೆ ಮಸ್ತಿಷ್ಕ ಬೆಳವಣಿಗೆಯ ಸಮಯದಲ್ಲಿ ಭೂಮಿಯ ಚುಂಬನ ಕ್ರಿಯೆಗಳ ನಡುವಣ ಬಳಕೆಗಳ ಮಸ್ತಿಷ್ಕದ ವಿದ್ಯುತ್ಯೌಗಿಕಗಳನ್ನು ಸರಳ ವಿಶೇಷಿಸಿದಾಗ ಅದು ಸಮಾನ ಸಮಯಗಳಲ್ಲಿ ಮತ್ತು ಭೂಮಿಯ ಸಮಾನ ಸ್ಥಳಗಳಲ್ಲಿ ಬೆಳೆಯುವ ಮನುಷ್ಯರ ಮಸ್ತಿಷ್ಕ ವ್ಯತ್ಯಾಸಗಳನ್ನು ಉಂಟುಮಾಡುತ್ತದೆ. ಯೇಲ್ ಆಯಲ ಆಸ್ಟ್ರೋನೋಮಿಯನ್ನಲ್ಲಿ ಅನಾಟೋಮಿ ಸಹಾಯಕ ಪ್ರೊಫೆಸರ್ ಹೆರೋಲ್ಡ್ ಎಸ್. ಬರ್ ಸಂಶೋಧನೆಗಳು ನಡೆದ ಜಾಗ ಯೇಲ್ ವೈದ್ಯಕೀಯ ಶಾಲೆಯಲ್ಲಿ ಹೇಳುತ್ತಾರೆ. ಸಂಕಷ್ಟದ ಮಸ್ತಿಷ್ಕವು ಹುಟ್ಟಿನಲ್ಲಿ ಮಾನವ ಮಸ್ತಿಷ್ಕದ ರೂಪವನ್ನು ಸ್ಥಾಪಿಸುವುದು ಮಾತ್ರವಲ್ಲ, ಜೀವನದಲ್ಲಿ ಅದನ್ನು ನಿಯಂತ್ರಿಸುತ್ತದೆ ಮತ್ತು ಕಾಯ್ದುಹಾಕುತ್ತದೆ. ಯೇಲ್ ವೈದ್ಯಕೀಯ ಶಾಲೆಯಲ್ಲಿ ಹೇಳಿದಾಗ ಮಾನವ ಮಸ್ತಿಷ್ಕದ ಸಹಸ್ರಾರು ಕೋಶಗಳು ವಿದ್ಯುತ್ ಚುಂಬನಗಳ ವಿಧಾನವನ್ನು ವಿವರಿಸುವುದು ಸ್ವಭಾವತಃ ಸೃಷ್ಟಿಯಲ್ಲಿ ಅತ್ಯುತ್ತಮವಾಗಿರುವುದು. ನಾವು ಅಧ್ಯಾಪನವನ್ನು ಬದಲಾಯಿಸಬಹುದು.